Good morning students. Welcome to the chemistry class. Last class ಅಲ್ಲಿ hardness of water ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. Hardness of water is because of presence of either calcium or magnesium salts of hydrogen carbonates, sulfates, chlorides in the form of soluble salts. ಸೊ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಈ ಸಾಲ್ಟ್ಸ್ ಏನಾದರೂ ವಾಟರ್ ಸೇರಿದ್ರೆ ಅದು ಹಾರ್ಡ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ, ಹಾರ್ಡ್ನೆಸ್ ಕಾಸ್ ಮಾಡುತ್ತೆ ಅಂತ ಹೇಳಿದೆ. ಹಾರ್ಡ್ನೆಸ್ ಅಲ್ಲಿ ಟೂ ಟೈಪ್ಸ್ ಅಂತ ಹೇಳ್ಬೋದು. ಒಂದು ಟೆಂಪರರಿ ಹಾರ್ಡ್ನೆಸ್, ಇನ್ನೊಂದು ಪರ್ಮನೆಂಟ್ ಹಾರ್ಡ್ನೆಸ್ ಅಂತ ಹೇಳ್ಬೋದು. ಟೆಂಪರರಿ ಹಾರ್ಡ್ನೆಸ್ ನ ಕಾಸ್ ಮಾಡೋದು ಅಥವಾ ರೀಸನ್ ಏನು ಅಂತ ಅಂದ್ರೆ ಏನಾದರೂ ಮೆಗ್ನೀಷಿಯಮ್ ಆರ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ವಾಟರ್ ಅಲ್ಲಿ ಸೇರಿತು ಅಂತ ಅಂದಾಗ ಆ ವಾಟರ್ ಟೆಂಪರರಿ ಹಾಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿಗೆ ಟೆಂಪರರಿ ಹಾಟ್ ವಾಟರ್ ಇಸ್ ಬಿಕಾಸ್ ಹಾರ್ಡ್ನೆಸ್ ಇಸ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಐದರ್ ಕ್ಯಾಲ್ಶಿಯಂ ಆರ್ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಇನ್ ಸಾಲ್ಯುಬಲ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಈ ಟೆಂಪರರಿ ಹಾರ್ಡ್ನೆಸ್ ನ ರಿಮೂವ್ ಮಾಡೋದು ಹೇಗೆ ಅಂತ ಸ್ಟಡಿ ಮಾಡ್ತಾ ಇದ್ವಿ. ಸೊ ಆ ಟೆಂಪರರಿ ಹಾರ್ಡ್ನೆಸ್ ನ ರಿಮೂವ್ ಮಾಡೋದು ಬೈ ಸಿಂಪಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳಿದ್ದೆ. ಹೇಗೆ? ಆ ಟೆಂಪರರಿ ಹಾಟ್ ವಾಟರ್ ನ ತಗೊಳ್ಳಿ, ಬಾಯ್ಲ್ ಮಾಡ್ತಾ ಹೋಗಿ, ಹೀಟ್ ಮಾಡ್ತಾ ಹೋಗಿ. ಹೀಟ್ ಮಾಡಿದಾಗ ಸಾಲ್ಯುಬಲ್ ಫಾರ್ಮ್ ಅಲ್ಲಿರೋಂಥ ಮೆಗ್ನೀಷಿಯಂ ಆರ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಇರೋದೇನಾಗುತ್ತೆ, ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ಏನ್ ನಿಮಗೆ ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ಇರೋದಲ್ಲ, ಸ್ಕಮ್ ಆರ್ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಆ ವಾಟರ್ ನ ಫಿಲ್ಟರ್ ಮಾಡಿದಾಗ ಸೊ ಅಲ್ಲಿ ಫಿಲ್ಟರ್ ಆಗಿ ಬಂದಿರೋಂಥದ್ದು ಸಾಫ್ಟ್ ವಾಟರ್ ಆಗಿರುತ್ತೆ. ಆ ಫಿಲ್ಟ್ರೇಟ್ ಏನಿರುತ್ತೆ ನಿಮಗೆ ಮೇಲ್ಗಡೆ ಕಲೆಕ್ಟ್ ಆಗಿರೋ ಪ್ರಿಸಿಪಿಟೇಟ್ ಅಥವಾ ಸ್ಕಮ್ ಅಲ್ಲಿ ಹಾರ್ಡ್ನೆಸ್ ನ ಕಾಸ್ ಮಾಡೋ ಅಂತ ಸಾಲ್ಟ್ಸ್ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಬೈ ಬಾಯ್ಲಿಂಗ್ ಯು ಕ್ಯಾನ್ ರಿಮೂವ್ ದ ಟೆಂಪರರಿ ಹಾರ್ಡ್ನೆಸ್. ಸೊ ಅದಕ್ಕೆ ಇವನ್ ರಿಯಾಕ್ಷನ್ಸ್ ಸಹ ಹೇಳಿದ್ದೆ. ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಅಥವಾ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಏನಿದೆ, ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಅಥವಾ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಇರೋಂಥ ಹಾರ್ಡ್ ವಾಟರ್, ಟೆಂಪರರಿ ಹಾರ್ಡ್ ವಾಟರ್ನ ಬಾಯ್ಲಿಂಗ್ ಅಥವಾ ಹೀಟ್ ಮಾಡ್ತಾ ಹೋಗ್ತೀರಾ. ಸೊ ಬಾಯ್ಲಿಂಗ್ ಆರ್ ಹೀಟ್ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಇರೋದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಇನ್ ದ ಫಾರ್ಮ್ ಆಫ್ ಇನ್ಸಾಲ್ಯುಬಲ್ ಸಾಲ್ಟ್ಸ್, ಹಾಗಾಗಿ ಪ್ರಿಸಿಪಿಟೇಟ್ ಔಟ್ ಆಗುತ್ತೆ. ಪ್ರಿಸಿಪಿಟೇಟ್ ಆಗಿದೆ ಅನ್ನೋದಕ್ಕೆ ಡೌನ್ವರ್ಡ್ ಆರೋ ಮಾರ್ಕ್ ತೋರಿಸ್ತಾ ಇದ್ದೀವಿ. ಪ್ಲಸ್ 2 molecules of carbon dioxide gas formation ಆಗುತ್ತೆ. ಇಟ್ ಈಸ್ ಅ ಗ್ಯಾಸ್, ಹಾಗಾಗಿ ಎಸ್ಕೇಪ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿಗೆ ಇಲ್ಲಿ ಫಿಲ್ಟರ್ ಆಗಿ ಬರೋಂಥ ವಾಟರ್ ಸಾಫ್ಟ್ ವಾಟರ್ ಆಗಿರುತ್ತೆ. ಸೊ ಅಲ್ಲಿಗೆ ಮೆಗ್ನೀಷಿಯಂ ಒಂದಿದೆ. ಇಲ್ಲಿ 2 ಹೈಡ್ರೋಜನ್ ಇರೋದ್ರಿಂದ ಸೊ ಮತ್ತೆ 3 2s 6 ಆಕ್ಸಿಜನ್ ಇದೆ, ಹಾಗಾಗಿ ಇಲ್ಲಿ ನಿಮಗೆ OH ಟ್ವೈಸ್ ಬಂತು. ಅಲ್ಲಿಗೆ 2 ಆಕ್ಸಿಜನ್ 2 ಹೈಡ್ರೋಜನ್ ಆಯ್ತು. ಇನ್ನ 4 ಆಕ್ಸಿಜನ್ ಇದೆ, ಸೊ ಅಲ್ಲಿ 2 ಕಾರ್ಬನ್ ಇದೆ, ಅಲ್ಲಿಗೆ 2 CO2 2 2s 4 ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಈ ರೀತಿ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ನ ಹೀಟ್ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಇರೋಂಥ ಟೆಂಪರರಿ ಹಾಟ್ ವಾಟರ್ ನ ಬಾಯ್ಲ್ ಮಾಡಿದಾಗ ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ದಟ್ ಈಸ್ ಕ್ಯಾಲ್ಶಿಯಂ ಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ, ಪ್ರಿಸಿಪಿಟೇಟ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಪ್ಲಸ್ ವಾಟರ್ ಫಾರ್ಮೇಶನ್ ಆಗುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಸೊ ಇದು ಗ್ಯಾಸ್ ಆಗಿರೋದ್ರಿಂದ ಎಸ್ಕೇಪ್ ಔಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಬೈ ಬಾಯ್ಲಿಂಗ್ ಯು ಕ್ಯಾನ್ ರಿಮೂವ್ ದ ಟೆಂಪರರಿ ಹಾರ್ಡ್ನೆಸ್ ಅಂತ ಹೇಳ್ಬೋದು. ಸೆಕೆಂಡ್ ಮೆಥಡ್ ಹೇಗೆ? ಕ್ಲಾರ್ಕ್ಸ್ ಮೆಥಡ್. ಬೈ ಕ್ಲಾರ್ಕ್ಸ್ ಮೆಥಡ್ ಇಂದ ಯು ಕ್ಯಾನ್ ರಿಮೂವ್ ಟೆಂಪರರಿ ಹಾರ್ಡ್ನೆಸ್. ಹೇಗೆ? ಇನ್ ದಿಸ್ ಮೆಥಡ್ ಕ್ಯಾಲ್ಕುಲೇಟೆಡ್ ಅಮೌಂಟ್ ಆಫ್ ಲೈಮ್ ಈಸ್ ಆಡೆಡ್ ಟು ಹಾಟ್ ವಾಟರ್. It precipitates out calcium carbonate and magnesium hydroxide which can be filtered off. ಇಲ್ಲೂ ಅಷ್ಟೇ. ಸೊ ಏನ್ ಮಾಡ್ತೀವಿ, ಟೆಂಪರರಿ ಹಾಟ್ ವಾಟರ್ ಏನಿರುತ್ತೆ ಅದಕ್ಕೆ ಲೈಮ್ ಸ್ಟೋನ್, ಸೊ ಲೈಮ್ ಅನ್ನ ಆಡ್ ಮಾಡ್ತೀವಿ. ಅಂದ್ರೆ ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡ್ತೀವಿ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡಿದಾಗ ಟೆಂಪರರಿ ಹಾರ್ಡ್ನೆಸ್ ನ ಕಾಸ್ ಮಾಡೋ ಅಂತ ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ಸ್ ಏನಿರುತ್ತೆ ಅದು ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ಕನ್ವರ್ಟ್ ಆಗುತ್ತೆ. ಅದನ್ನ ಫಿಲ್ಟ್ರೇಷನ್ ಮಾಡಿದಾಗ ಪ್ರಿಸಿಪಿಟೇಟ್ ಆರ್ ಸ್ಕಮ್ ಕಲೆಕ್ಟ್ ಆದ್ರೆ ಕೆಳಗಡೆ ನಿಮಗೆ ಸಾಫ್ಟ್ ವಾಟರ್ ಅಥವಾ ಪ್ಯೂರ್ ವಾಟರ್ ಸಿಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಬೈ ಕ್ಲಾರ್ಕ್ಸ್ ಮೆಥಡ್ ಯು ಕ್ಯಾನ್ ರಿಮೂವ್ ಟೆಂಪರರಿ ಹಾರ್ಡ್ನೆಸ್. ಕ್ಲಾರ್ಕ್ಸ್ ಅಂದ ತಕ್ಷಣ ನೆನ್ಪಿಟ್ಕೊಳ್ಳಿ, ಕ್ಲಾರ್ಕ್ಸ್ ಮೆಥಡ್ಗೆ ಆಡ್ ಮಾಡೋ ಅಂತ ಇನ್ನೊಂದು ಕೆಮಿಕಲ್ ಯಾವುದು ಅಂದ್ರೆ ಲೈಮ್, ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ನೋಡಿ ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ನ ತಗೊಂಡಿದ್ದೀನಿ, ಇದಕ್ಕೆ ಲೈಮ್ ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡ್ತೀನಿ. ಇಲ್ಲೇನಾಗುತ್ತೆ, ಸೊ 2 ಕ್ಯಾಲ್ಶಿಯಂ ಇದೆ, 2 ಕಾರ್ಬೊನೇಟ್ ಇದೆ. ಸೊ ಅಲ್ಲಿಗೆ 2 ಕ್ಯಾಲ್ಶಿಯಂ ಮತ್ತೆ 2 ಕಾರ್ಬೊನೇಟ್ ಸೇರಿ
2 molecules of calcium carbonate formation ಆಗುತ್ತೆ which is in insoluble form ಆಗಿರೋದ್ರಿಂದ precipitate PPT formation ಆಯ್ತು. ಇನ್ನು ಉಳಿಯೋದೇನು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಉಳಿಯುತ್ತೆ, ಹಾಗಾಗಿ 2 molecules of water formation ಆಗುತ್ತೆ. ಅದೇ ರೀತಿ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದಟ್ ಇಸ್ ಲೈಮ್ ಜೊತೆ ರಿಯಾಕ್ಷನ್ ಮಾಡಿದಾಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಜೊತೆ ಸೇರಿದಾಗ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಯ್ತು. ಇನ್ನ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಜೊತೆ ಸೇರಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಯ್ತು. ಸೊ ಇನ್ನ ಉಳಿಯೋದೇ ಏನು ವಾಟರ್ H2O ಉಳಿಯುತ್ತೆ, 2 molecules of water. ಕ್ಯಾಲ್ಸಿಯಂ ಕಾರ್ಬೊನೇಟ್ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ, ಈವನ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇನ್ಸಾಲ್ಯುಬಲ್ ಫಾರ್ಮ್ ಎರಡೂ ಸಹ PPT ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗೋದ್ರಿಂದ ಈ ವಾಟರ್ ನ ಫಿಲ್ಟ್ರೇಷನ್ ಮಾಡಿದಾಗ ಬರಂತ ವಾಟರ್ ಯಾವುದು ಸಾಫ್ಟ್ ವಾಟರ್ ಆಗಿರುತ್ತೆ. ಸೊ ಅಲ್ಲಿಗೆ ಕ್ಲಾರ್ಕ್ಸ್ ಮೆಥಡ್ ಅಲ್ಲಿ ಸೊ ಏನ್ ಟೆಂಪರರಿ ಹಾರ್ಡ್ನೆಸ್ ನ ಕಾಸ್ ಮಾಡೋ ಅಂತ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರೋಂತ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಗೆ ಲೈಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಆಡ್ ಮಾಡಿದಾಗ ಸೊ ಅಲ್ಲಿಗೆ ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ಇರೋದು ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ದಟ್ ಇಸ್ ಐದರ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆರ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗೋದ್ರಿಂದ ಫಿಲ್ಟರ್ ಮಾಡಿದಾಗ ಸೊ ಏನ್ ಕೆಳಗಡೆ ನಿಮಗೆ ಫಿಲ್ಟರ್ ಆಗಿ ಬಂದಿರೋಂಥ ವಾಟರ್ ಸಾಫ್ಟ್ ವಾಟರ್ ಆಗಿರುತ್ತೆ. ಸೊ ಮೇಲ್ಗಡೆ ಸ್ಟೇಟ್ ನ ಕಾಸ್ ಮಾಡೋಂಥ ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಸಾಲ್ಟ್ ಕಲೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಬೈ ದಿಸ್ ಮೆಥಡ್ ಯು ಕ್ಯಾನ್ ರಿಮೂವ್ ಟೆಂಪರರಿ ಹಾರ್ಡ್ನೆಸ್. ಸೊ ಹಾಗಾಗಿ ಬೈ ಬಾಯ್ಲಿಂಗ್ ಮತ್ತೆ ಬೈ ಕ್ಲಾರ್ಕ್ಸ್ ಮೆಥಡ್ ಎರಡು ಮೆಥಡ್ ಇಂದ ಟೆಂಪರರಿ ಹಾರ್ಡ್ನೆಸ್ ನ ರಿಮೂವ್ ಮಾಡಬಹುದು. ನೆಕ್ಸ್ಟ್ ಏನು ಪರ್ಮನೆಂಟ್ ಹಾರ್ಡ್ನೆಸ್. ಪರ್ಮನೆಂಟ್ ಹಾರ್ಡ್ನೆಸ್ ಅಂದ್ರೆ ಏನು, ಏನ್ ರೀಸನ್ ಅಂತ ಅಂದ್ರೆ it is due to the presence of soluble salts of magnesium and calcium in the form of chlorides and sulfates in water. Permanent hardness is not removed by boiling. Temporary hardness na cause ಮಾಡಂತ ಸಾಲ್ಟ್ಸ್ ಯಾವುದು ಅಂದ್ರೆ ಐದರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೊನೇಟ್ಸ್ ಅಂತ ಹೇಳ್ದೆ. ಅದೇ ಪರ್ಮನೆಂಟ್ ಹಾರ್ಡ್ನೆಸ್ ನ ಕಾಸ್ ಮಾಡೋಂಥ ಸಾಲ್ಟ್ಸ್ ಯಾವುದು ಅಂತಂದ್ರೆ ಐದರ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಕ್ಲೋರೈಡ್ಸ್ ಅಥವಾ ಐದರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಸಲ್ಫೇಟ್ಸ್. ಈ ಸಾಲ್ಟ್ಸು ಅಷ್ಟೇ ವಾಟರ್ ಅಲ್ಲಿ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಇದನ್ನ ಇನ್ಸಾಲ್ಯುಬಲ್ ಫಾರ್ಮಿಗೆ ತಂದಾಗ ಸೊ ಅವಾಗ ಏನಾಗುತ್ತೆ ಆ ಪರ್ಮನೆಂಟ್ ಹಾರ್ಡ್ನೆಸ್ ಹೋಗಿ ಸಾಫ್ಟ್ ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಬಟ್ ಈ ಪರ್ಮನೆಂಟ್ ಹಾರ್ಡ್ನೆಸ್ ನ ಬೈ ಸಿಂಪಲ್ ಬಾಯ್ಲಿಂಗ್ ಇಂದ ರಿಮೂವ್ ಮಾಡಕ್ ಆಗಲ್ಲ. ಅಲ್ಲಿಗೆ ಯಾವ್ಯಾವ ಮೆಥಡ್ ಇಂದ ಈ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸೊ ಅಲ್ಲಿಗೆ ಪರ್ಮನೆಂಟ್ ಹಾರ್ಡ್ನೆಸ್ ಈಸ್ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಾಲ್ಯುಬಲ್ ಸಾಲ್ಟ್ಸ್ ಆಫ್ ಐದರ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ, ಸಾಲ್ಟ್ಸ್ ಆಫ್ chlorides or sulfates. Permanent hardness is not removed by simple boiling method. It can be removed by the following methods. That is, first one, treatment with washing soda. Washing soda ಅಂದ್ರೆ ಸೋಡಿಯಂ ಕಾರ್ಬೋನೇಟ್ Na2CO3 ಅಂತ ಹೇಳ್ಬೋದು. ಸೊ ಅಲ್ಲಿಗೆ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ಜೊತೆ ನೀವೇನಾದ್ರೂ ಪರ್ಮನೆಂಟ್ ಹಾರ್ಡ್ ವಾಟರ್ ನ ಟ್ರೀಟ್ ಮಾಡಿದ್ರೆ ಅಲ್ಲಿ ನಿಮಗೆ ಪರ್ಮನೆಂಟ್ ಹಾಟ್ ವಾಟರ್ ಇರೋದೇನಾಗುತ್ತೆ ಸಾಫ್ಟ್ ವಾಟರ್ ಕಲೆಕ್ಟ್ ಆಗುತ್ತೆ. ಸೊ ಹೇಗೆ ಅನ್ನೋದು ನೋಡೋಣ. ವಾಷಿಂಗ್ ಸೋಡಾ ರಿಯಾಕ್ಟ್ಸ್ ವಿತ್ ಸಾಲ್ಯುಬಲ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಕ್ಲೋರೈಡ್ಸ್ ಅಂಡ್ ಸಲ್ಫೇಟ್ಸ್ ಇನ್ ಹಾಟ್ ವಾಟರ್ ಟು ಫಾರ್ಮ್ ಇನ್ಸಾಲ್ಯುಬಲ್ ಕಾರ್ಬೋನೇಟ್ಸ್. ಸೊ ಏನಾಗುತ್ತೆ ಇಲ್ಲಿ ಹಾರ್ಡ್ ವಾಟರ್ ಅಲ್ಲಿ ಪರ್ಮನೆಂಟ್ ಹಾರ್ಡ್ನೆಸ್ ನ ಕಾಸ್ ಮಾಡೋದು ಯಾವುದು ಐದರ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಕ್ಲೋರೈಡ್, ಐದರ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಸಲ್ಫೇಟ್. ಕ್ಯಾಲ್ಸಿಯಂ ಅಥವಾ ಮೆಗ್ನೀಷಿಯಂ ಯಾವ್ದಾದ್ರು ಆಗಿರ್ಬೋದು, ಹಾಗಾಗಿ ಜನರಲ್ ಆಗಿ ಎಂ ಅಂತ ತಗೊಂಡಿದ್ದೀನಿ. ಸೊ ಮೆಗ್ನೀಷಿಯಂ ಅಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ಸ್ ಆಗಿರ್ಬೋದು ಅಥವಾ ಮೆಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರ್ಬೋದು. ಈ ಸಾಲ್ಟ್ಸ್ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ವಾಟರ್ ಇದ್ದಾಗ ಅದು ಪರ್ಮನೆಂಟ್ ಹಾರ್ಡ್ನೆಸ್ ನ ಕಾಸ್ ಮಾಡುತ್ತೆ. ಈ ಪರ್ಮನೆಂಟ್ ಹಾರ್ಡ್ ವಾಟರ್ ನ ತಗೊಂತೀನಿ, ಅದಕ್ಕೆ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ನ ಆಡ್ ಮಾಡ್ತೀನಿ. ಆಡ್ ಮಾಡಿದಾಗ ಏನಾಗುತ್ತೆ ಈ ಹಾರ್ಡ್ ವಾಟರ್ ಇರೋಂಥ ಮೆಟಲ್ ವಾಷಿಂಗ್ ಸೋಡಾದಲ್ಲಿರೋಂಥ ಕಾರ್ಬೋನೇಟ್ ಜೊತೆ ರಿಯಾಕ್ಷನ್ ಆಗುತ್ತೆ, ಐದರ್ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಯ್ತು. ಅಲ್ಲಿಗೆ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇದೇನಾಯ್ತು ಈಗ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಪ್ರಿಸಿಪಿಟೇಟ್ ಆರ್ ಸ್ಕಮ್ ಫಾರ್ಮೇಶನ್ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗುತ್ತೆ. ಇನ್ನು ಉಳಿಯೋದು ನೋಡಿ 2 ಸೋಡಿಯಂ ಇದೆ 2 ಕ್ಲೋರಿನ್ ಇದೆ, ಅಲ್ಲಿಗೆ 2 NaCl ಅನ್ನ ಸೊ ಅಲ್ಲಿ ನಿಮಗೆ ಸಾಲ್ಟ್ಸ್ ಫಾರ್ಮೇಶನ್ ಆಗುತ್ತೆ.
ಅಲ್ಲಿಗೆ ಇಲ್ಲಿ ಬರೋಂಥ ಸೋಡಿಯಂ ಕಾರ್ಬೊನೇಟ್ ಆರ್ ವಾಷಿಂಗ್ ಸೋಡಾ ಜೊತೆ ಟ್ರೀಟ್ ಮಾಡಾಗಿದ್ಮೇಲೆ ಪ್ರಿಸಿಪಿಟೇಟ್ ಏನ್ ಫಾರ್ಮೇಷನ್ ಆಗುತ್ತೆ, ಅದನ್ನ ಫಿಲ್ಟರ್ ಮಾಡಿದಾಗ ಫಿಲ್ಟರ್ ಆಗಿ ಬರೋಂಥ ವಾಟರ್ ಸಾಫ್ಟ್ ವಾಟರ್ ಆಗಿರುತ್ತೆ. ಅದೇ ರೀತಿ ಐದರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಸಲ್ಫೇಟ್ ಏನಿರುತ್ತೆ ಅದಕ್ಕೆ ವಾಷಿಂಗ್ ಸೋಡಾ ಆರ್ ಸೋಡಿಯಂ ಕಾರ್ಬೊನೇಟ್ ನ ಆಡ್ ಮಾಡ್ತೀನಿ. ಆಡ್ ಮಾಡಿದಾಗ ಏನಾಗುತ್ತೆ, ಸೊ ಇಲ್ಲೂ ಅಷ್ಟೇ ಈ ಪರ್ಟಿಕ್ಯುಲರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಅಯಾನ್ಸ್ ಇರೋದು ಕಾರ್ಬೊನೇಟ್ ಜೊತೆ ರಿಯಾಕ್ಷನ್ ಆಗಿ ಸೊ ಅಲ್ಲಿ ನಿಮಗೆ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿರೋದ್ರಿಂದ ಪ್ರಿಸಿಪಿಟೇಟ್ ಔಟ್ ಆಗುತ್ತೆ. ಇನ್ನ ಸೋಡಿಯಂ ಸಲ್ಫೇಟ್ ಜೊತೆ ಸೇರಿದಾಗ ಸೋಡಿಯಂ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ. ಇಲ್ಲೂ ಅಷ್ಟೇ ವಾಟರ್ನ ಫಿಲ್ಟರ್ ಮಾಡಿದಾಗ ಇನ್ಸಾಲ್ಯುಬಲ್ ಸಾಲ್ಟ್ಸ್ ಎಲ್ಲವೂ ಸಹ ಕಲೆಕ್ಟ್ ಆಗುತ್ತೆ ಒಂದ್ ಕಡೆ, ಇನ್ನೊಂದ್ ಕಡೆ ಪ್ಯೂರ್ ವಾಟರ್ ಸಾಫ್ಟ್ ವಾಟರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡೋ ಅಂತ ಫಸ್ಟ್ ಮೆಥಡ್ ಯಾವುದು ಅಂದ್ರೆ ಸೊ ಬೈ ಟ್ರೀಟಿಂಗ್ ಪರ್ಮನೆಂಟ್ ಹಾರ್ಡ್ ವಾಟರ್ ವಿತ್ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್ ಆರ್ ವಾಷಿಂಗ್ ಸೋಡಾ ಜೊತೆ ಈ ಪರ್ಮನೆಂಟ್ ಹಾಟ್ ವಾಟರ್ನ ಟ್ರೀಟ್ ಮಾಡಿದಾಗ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರೋಂಥ ಸಾಲ್ಟ್ಸು ಇನ್ಸಾಲ್ಯುಬಲ್ ಫಾರ್ಮ್ ಆಫ್ ಕಾರ್ಬೊನೇಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಸಿಗಂತದ್ದೇ ಯಾವುದು ಸಾಫ್ಟ್ ವಾಟರ್ ಅಂತ ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ಮೆಥಡ್ ಹೇಗೆ, ಕಾಲ್ಗನ್ಸ್ ಮೆಥಡ್. ಕಾಲ್ಗನ್ಸ್ ಮೆಥಡ್ ಇಂದನೂ ಸಹ ನೀವು ಪರ್ಮನೆಂಟ್ ಹಾಟ್ ವಾಟರ್ನ ರಿಮೂವ್ ಮಾಡ್ಬೋದು. ಹೇಗೆ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡ್ಬೋದು, ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ ಅಂದ್ರೆ ಸೋಡಿಯಂ ಹೆಕ್ಸಾ ಅಂದ್ರೆ Na6, ಹೆಕ್ಸಾ ಅಂದ್ರೆ 6, ಮೆಟಾಫಾಸ್ಫೇಟ್ P6O18 ಅಂದ್ರೆ ಮೆಟಾಫಾಸ್ಫೇಟ್. ಸೊ ಅಲ್ಲಿಗೆ Na6P6O18 ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ ಅದನ್ನ ಕಮರ್ಷಿಯಲಿ ಏನಂತಾರೆ, ಕಾಲ್ಗನ್ ಅಂತಾರೆ. ಈ ಕಾಲ್ಗನ್ ಜೊತೆ ಹಾರ್ಡ್ ವಾಟರ್ ನ ರಿಯಾಕ್ಷನ್ ಮಾಡಿದಾಗ ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ ಫಸ್ಟ್ ಗೆ ಹಾರ್ಡ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ, 2 ಸೋಡಿಯಂ ಅಯಾನ್ಸ್ ಹೊರಗಡೆ ಬಂದ್ರೆ Na4P6O18 ಅನ್ನೋ ಆನಯಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಗುತ್ತೆ. ಈ ಆನಯಾನಿಕ್ ಕಾಂಪ್ಲೆಕ್ಸ್ ಹಾರ್ಡ್ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಹಾರ್ಡ್ ವಾಟರ್ ಇರಂತ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಕ್ಯಾಟಯಾನ್ಸ್ ಜೊತೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ಸೊ 2 ಸೋಡಿಯಂ ಬದಲಿಗೆ 1 ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಅಯಾನ್ಸ್ ಬಂದಿಲ್ಲಿ ಅಟ್ಯಾಚ್ ಆಗುತ್ತೆ. ಹಾಗಾಗಿ Na4 ಇದ್ದಿದ್ದು ಏನಾಯ್ತು ಈಗ Na2MP6O18 2 ಮೈನಸ್ ಅನ್ನೋ ಆನಯಾನಿಕ್ ಕಾಂಪ್ಲೆಕ್ಸ್ ಫಾರ್ಮೇಶನ್ ಆಯ್ತು ವಿತ್ ದ ಲಿಬರೇಷನ್ ಆಫ್ 2 ಸೋಡಿಯಂ ಅಯಾನ್ಸ್. ಅಲ್ಲಿಗೆ ಈ ಕಾಂಪ್ಲೆಕ್ಸ್ ನ ಡೆನ್ಸಿಟಿ ಏನಾಯ್ತು, ಜಾಸ್ತಿ ಆಯ್ತು. ಡೆನ್ಸಿಟಿ ಜಾಸ್ತಿ ಆಗ್ತಾ ಇದ್ದಂಗೆ ಮಾಸ್ ಜಾಸ್ತಿ ಆಗ್ತಾ ಇದ್ದಂಗೆ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಕೆಳಗಡೆ ಪ್ರಿಸಿಪಿಟೇಟ್ ಆಗಿ ಕಲೆಕ್ಟ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಫಿಲ್ಟರ್ ಅಲ್ಲಿ ಬರೋಂತ ವಾಟರೇ ಯಾವುದು, ಸಾಫ್ಟ್ ವಾಟರ್ ಅಂತ ಹೇಳ್ಬೋದು. The complex anion keeps the Mg2+ and Ca2+ ions in solution. ಅಲ್ಲಿಗೆ ಈ ಆನಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಮ ಹಾರ್ಡ್ ವಾಟರ್ ಅಲ್ಲಿ ಇರೋಂಥ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಕ್ಯಾಟಯಾನ್ ಇಲ್ಲಿ ನಿಮಗೆ ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಸೇರ್ಕೊಳತ್ತೆ. ಅವಾಗ ಈ ಕಾಂಪ್ಲೆಕ್ಸ್ ನ ಸೊ ಏನು ಡೆನ್ಸಿಟಿ ಅಥವಾ ಮಾಸ್ ಜಾಸ್ತಿ ಆಗೋದ್ರಿಂದ ಪ್ರಿಸಿಪಿಟೇಟ್ ಫಾರ್ಮೇಶನ್ ಆಗೋದ್ರಿಂದ ಕೆಳಗಡೆ ಸೆಟಲ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಸಿಗದೆ ಸಾಫ್ಟ್ ವಾಟರ್. ಅಲ್ಲಿ ಕಾಲ್ಗನ್ಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ ಒಂದು ಪರ್ಮನೆಂಟ್ ಹಾರ್ಡ್ ವಾಟರ್ ತಗೋತೀರಾ, ಅದಕ್ಕೆ ಸೋಡಿಯಂ ಹೆಕ್ಸಾ ಮೆಟಾಫಾಸ್ಫೇಟ್ Na6P6O18 ಅನ್ನೋ ಒಂದು ಕಾಲ್ಗನ್ ನ ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಈ Na6P6O18 ಇರೋದು ಅದರಲ್ಲಿರೋಂಥ 2 ಅಯಾನ್ಸ್ ನ 2 ಸೋಡಿಯಂ ನ ಸೊ ಅಲ್ಲಿ ನಿಮಗೆ ರಿಮೂವ್ ಮಾಡಿಕೊಂಡು ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ Na4P6O18 -2 ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಹಾರ್ಡ್ ವಾಟರ್ ಜೊತೆ ಟ್ರೀಟ್ ಮಾಡ್ತಾ ಇದ್ದಂಗೆ ಈ ಆನಯಾನಿಕ್ ಕಾಂಪ್ಲೆಕ್ಸ್ ಅಲ್ಲಿರೋಂಥ 2 ಸೋಡಿಯಂ ಬದಲಿಗೆ ಹಾರ್ಡ್ ವಾಟರ್ ಇರೋಂಥ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಒಂದು ಅಯಾನ್ ಹೋಗಿ ಅಟ್ಯಾಚ್ ಆಗುತ್ತೆ. ಅವಾಗ ಆ ಕಾಂಪ್ಲೆಕ್ಸ್ ನ ಮಾಸ್ ಜಾಸ್ತಿ ಆಗೋದ್ರಿಂದ ಕೆಳಗಡೆ ಸೊ ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಕೆಳಗಡೆ ಸೆಟಲ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಸಿಗದೆ ಸಾಫ್ಟ್ ವಾಟರ್. ಸೊ ಹಾಗಾಗಿ ನೋಡಿ ಕಾಲ್ಗನ್ Na6P6O18 ರಿಯಾಕ್ಷನ್ ಆದಾಗ 2 ಸೋಡಿಯಂ ಹೊರಗೆ ಬರುತ್ತೆ. Na4P6O18 -2 ಅನ್ನೋ ಆನಯಾನಿಕ್ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ.
ಇದನ್ನ ಎಂ ಅಂದ್ರೆ +2 ಚಾರ್ಜ್ ಇರೋ ಅಂತ ಎಂ ಜೊತೆ ರಿಯಾಕ್ಷನ್ ಮಾಡ್ತೀರಾ. ಎಂ ಇಸ್ ಈಕ್ವಲ್ ಟು ಇದು ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ. ಹಾರ್ಡ್ ವಾಟರ್ ಇರೋ ಅಂತ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಆಗಿರ್ಬೋದು. ಈ ಆನೈನಿಕ್ ಕಾಂಪ್ಲೆಕ್ಸ್ ಜೊತೆ ರಿಯಾಕ್ಷನ್ ಆದಾಗ M2+2 ಸೋಡಿಯಂ ಬದಲಿಗೆ ಹೋಗಿ ಅಟ್ಯಾಚ್ ಆಗುತ್ತೆ. ಅವಾಗ Na4 ಇರೋದು ಏನಾಯ್ತು ಇಲ್ಲಿ Na2 ಆಯ್ತು. ಎಂ ಮತ್ತೆ P6O18 ಆಸ್ ಇಟ್ ಈಸ್ ಇರುತ್ತೆ. -2 ಚಾರ್ಜ್ ಇರೋ ಅಂತ ಒಂದು ಆನೈನಿಕ್ ಕಾಂಪ್ಲೆಕ್ಸ್ ಕ್ರಿಯೇಟ್ ಆಯ್ತು. ಸೊ ಅಲ್ಲಿಗೆ 2 ಸೋಡಿಯಂ ಬದಲಿಗೆ ಒಂದು ಮೆಟಲ್ ಅಯಾನ್ ಅಟ್ಯಾಚ್ ಆಗಿರೋದ್ರಿಂದ ಈ 2 ಸೋಡಿಯಂ ಹೊರಗೆ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಈ ಕಾಲ್ಗನ್ಸ್ ಮೆಥಡ್ ಇಂದ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡ್ಬೋದು. ಕ್ಲಾಕ್ಸ್ ಮೆಥಡ್ ಅಲ್ಲಿ ಲೈನ್ ನ ಆಡ್ ಮಾಡ್ತೀವಿ ಟೆಂಪರರಿ ಹಾರ್ಡ್ನೆಸ್ ಅಲ್ಲಿ. ಪರ್ಮನೆಂಟ್ ಹಾರ್ಡ್ನೆಸ್ ಅಲ್ಲಿ ಕಾಲ್ಗನ್ಸ್ ಅಲ್ಲಿ Na6P6O18 ಅನ್ನ ಒಂದು ಕೆಮಿಕಲ್ ನ ಆಡ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮೆಥಡ್ ಯಾವುದು? ಅಯಾನ್ ಎಕ್ಸ್ಚೇಂಜ್ ಮೆಥಡ್. ದಿಸ್ ಮೆಥಡ್ is also called zeolite permuttite process. Hydrated sodium aluminum silicate is zeolite permuttite. ಸೊ ಇದು ಅಯಾನ್ ಎಕ್ಸ್ಚೇಂಜ್ ಮೆಥಡ್. ಅಯಾನ್ಸ್ ನ ಎಕ್ಸ್ಚೇಂಜ್ ಮಾಡಿ ಮಾಡೋಂಥ ಪ್ರೋಸೆಸ್ ಅಲ್ಲಿ ಸಹ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡ್ಬೋದು. ಸೊ ಇದಕ್ಕೆ ಈ ಮೆಥಡ್ಗೆ ಇನ್ನೂ ಒಂದು ಹೆಸರಿದೆ, ಐದರ್ ಜಿಯೋಲೈಟ್ ಅಥವಾ ಪರ್ಮುಟೈಟ್ ಪ್ರೋಸೆಸ್ ಅಂತ ಅಂತಾರೆ. ಹೈಡ್ರೇಟೆಡ್ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಏನಂತಾರೆ? ಜಿಯೋಲೈಟ್ ಆರ್ ಪರ್ಮುಟೈಟ್. ವಾಟ್ ಈಸ್ ಜಿಯೋಲೈಟ್ ಆರ್ ಪರ್ಮುಟೈಟ್ ಅಂತ ಕೇಳಿದ್ರೆ ಹೈಡ್ರೇಟೆಡ್ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ನೇ ಐದರ್ ಜಿಯೋಲೈಟ್ ಆರ್ ಪರ್ಮುಟೈಟ್ ಅಂತ ಅಂತಾರೆ. ಸೊ ಸಿಂಪಲ್ ಆಗಿ ನಾವು ಬರೆಯೋಕ್ಕೋಸ್ಕರ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅನ್ನ NaAlSiO4. ಸಿಲಿಕೇಟ್ ಅಂದ್ರೆ SiO4, ಅಲ್ಯೂಮಿನಿಯಂ ಇರೋದ್ರಿಂದ Al, ಸೋಡಿಯಂ ಇರೋದ್ರಿಂದ Na. Na ಸೋಡಿಯಂ, ಅಲ್ಯೂಮಿನಿಯಂ, Al ಸಿಲಿಕೇಟ್, SiO4. NaAlSiO4 ಅನ್ನೋದೇ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಜಿಯೋಲೈಟ್ ಅಂತಾರೆ. ಇದನ್ನ NaAlSiO4 ನ ಸಿಂಪಲ್ ಆಗಿ NaZ ಅಂತ ಬರ್ಕೊಂತೀವಿ. ಅಲ್ಯೂಮಿನಿಯಂ ಸಿಲಿಕೇಟ್ ಬದಲು Z ಅಂತ ಬರ್ಕೊಂಡಿದ್ದೀವಿ. When this added in hot water, exchange reaction takes place. ಈ ಪರ್ಮುಟೈಟ್ ಅಥವಾ ಜಿಯೋಲೈಟ್ ನ ಹಾಟ್ ವಾಟರಿಗೆ ಆಡ್ ಮಾಡಿದಾಗ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಸೊ ಅಲ್ಲಿ ನಿಮಗೆ ಪರ್ಮನೆಂಟ್ ಹಾಟ್ ವಾಟರ್ ಇರೋದು ಸಾಫ್ಟ್ ವಾಟರ್ಗೆ ಕನ್ವರ್ಟ್ ಆಗುತ್ತೆ. ಹೇಗೆ ಅಂದರೆ ಸೊ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಜಿಯೋಲೈಟ್ ಆರ್ ಪರ್ಮುಟೈಟ್ ನ ನಾನು ಹಾಟ್ ವಾಟರ್ಗೆ ಆಡ್ ಮಾಡ್ತೀನಿ. ಹಾಟ್ ವಾಟರ್ ಅಲ್ಲಿ M2+ ಅಯಾನ್ಸ್ ಇದೆ. ಸೊ ಇದಕ್ಕೆ ಏನ್ ಜಿಯೋಲೈಟ್ NaZ ಅನ್ನ ಜಿಯೋಲೈಟ್ ನ ಆಡ್ ಮಾಡಿದ್ದೀನಿ. ಅವಾಗ ಏನಾಗುತ್ತೆ MZ ಜೊತೆ ರಿಯಾಕ್ಷನ್ ಆಗುತ್ತೆ. MZ2 ಐದ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಲಸ್ ಸೊ ಇಲ್ಲಿರತ್ತ ಸೋಡಿಯಂ ಎಕ್ಸ್ಚೇಂಜ್ ಆಗುತ್ತೆ. ಅಯಾನ್ಸ್ 2 ಸೋಡಿಯಂ ಅಯಾನ್ಸ್ ಹೊರಗೆ ಬರುತ್ತೆ. ಎಂ ಅಂದ್ರೆ ಐದರ್ ಮೆಗ್ನೀಷಿಯಂ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಆಗಿರ್ಬೋದು. ಸೊ ಅಲ್ಲಿಗೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ನ NaZ ಅಂತ ಬರ್ಕೊಂತೀವಿ. ಈ NaZ ನ ಹಾರ್ಡ್ ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಹಾರ್ಡ್ ವಾಟರ್ ಇರೋ ಅಂತ ಸೊ ಐದರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಆಕ್ಸಿಡೇಷನ್ ಸ್ಟೇಟ್ ಇನ್ +2. ಸೊ +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಐದರ್ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುವಂತ ಸಾಲ್ಟ್ಸ್ ಜೊತೆ ರಿಯಾಕ್ಷನ್ ಆದಾಗ ಈ NaZ ಈ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ Z ಅಂದ್ರೆ ಅಲ್ಯೂಮಿನಿಯಂ ಸಿಲಿಕೇಟ್ ಜೊತೆ ರಿಯಾಕ್ಷನ್ ಆಗುತ್ತೆ. ಈ ಸೋಡಿಯಂ ಹೊರಗೆ ಹೋಗುತ್ತೆ. ಸೊ ಅಲ್ಲಿಗೆ MZ2 ಅನ್ನೋದು ಫಾರ್ಮೇಶನ್ ಆಗುತ್ತೆ. ಇಲ್ಲಿ Z2 ಯಾಕೆ ಬಂತು? ಇಲ್ಲಿ Z ಯಾಕಿದೆ ಅಂದ್ರೆ ಈ ಸೋಡಿಯಂಗೆ +1 ಚಾರ್ಜ್, ಈ ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂಗೆ +2 ಚಾರ್ಜ್. ಚಾರ್ಜ್ ಬ್ಯಾಲೆನ್ಸಿಗೋಸ್ಕರ ಒಂದು ಮೆಟಲ್ ಅಯಾನ್ಸ್ ಜೊತೆ 2 ಅಲ್ಯೂಮಿನಿಯಂ ಸಿಲಿಕೇಟ್ ಅಟ್ಯಾಚ್ ಆಗುತ್ತೆ. ಅಲ್ಲಿಗೆ ಡೆನ್ಸಿಟಿ ಅಥವಾ ಮಾಸ್ ಏನಾಯ್ತು ಈ ಕಾಂಪ್ಲೆಕ್ಸ್ ಜಾಸ್ತಿ ಆಯ್ತು, ಕೆಳಗೆ ಸೆಟಲ್ ಆಗುತ್ತೆ. ಅಲ್ಲಿ ಫಿಲ್ಟರ್ ಮಾಡಿದಾಗ ಬರೋಂಥದ್ದೇ ಸಾಫ್ಟ್ ಆಫ್ ಪ್ಯೂರ್ ವಾಟರ್. ಸೊ ಅಲ್ಲಿಗೆ ಹಾರ್ಡ್ ವಾಟರ್ ಪರ್ಮನೆಂಟ್ ಹಾರ್ಡ್ ವಾಟರಿಗೆ ಸೊ ಏನು ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಅಥವಾ ಜಿಯೋಲೈಟ್ ಅಂತಂದ್ರೆ ಅಥವಾ ಪರ್ಮುಟೈಟ್ ಅಂತಾರೆ. ಇದನ್ನ ಆಡ್ ಮಾಡಿದಾಗ ಅದರಲ್ಲಿರೋಂಥ ಸೋಡಿಯಂ ಅಯಾನ್ಸ್ ಬದಲಿಗೆ ಹಾರ್ಡ್ ವಾಟರ್ ಇರೋಂಥ ಇದು ಮೆಗ್ನೀಷಿಯಂ ಆರ್ ಕ್ಯಾಲ್ಸಿಯಂ ಅಯಾನ್ಸ್ ಹೋಗಿ ಅಟ್ಯಾಚ್ ಆಗುತ್ತೆ. ಆ ಕಾಂಪ್ಲೆಕ್ಸ್ ನ ಮಾಸ್ ಅಥವಾ ಡೆನ್ಸಿಟಿ ಜಾಸ್ತಿ ಆಗೋದ್ರಿಂದ ಕೆಳಗಡೆ ಸೆಟಲ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಫಿಲ್ಟರ್ ಆಗಿ ಬರೋಂಥ ವಾಟರೇ ಸಾಫ್ಟ್ ವಾಟರ್ ಅಂತ ಹೇಳ್ಬೋದು. Permutite or zeolite is said to be exhausted when all the sodium in it is used up.
It is regenerated for further use by treating with an aqueous sodium chloride solution. ಎಲ್ಲಿ ತನಕ ಈ ಪರ್ಮಡೈಟ್ ಅಥವಾ ಜಿಯೋಲೈಟ್ ಪ್ರೋಸೆಸ್ ನ ಮಾಡಬಹುದು ಅಂದ್ರೆ ಜಿಯೋಲೈಟ್ ಅಲ್ಲಿ ಎಷ್ಟು ಸೋಡಿಯಂ ಅಯಾನ್ಸ್ ಇರತ್ತೋ ಅಷ್ಟು ಸೋಡಿಯಂ ಅಯಾನ್ಸ್ ಯೂಸ್ ಆಗಿ ಎಕ್ಸ್ಚೇಂಜ್ ಆಗ ತನಕನೂ ನೀವು ಈ ಪ್ರೋಸೆಸ್ ಅಲ್ಲಿ ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಕನ್ವರ್ಟ್ ಮಾಡಬಹುದು. ಅದಾಗಿದ್ಮೇಲೆ ನಿಮಗೆ ಮತ್ತೆ ಬರಂತ ಬೈ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಮತ್ತೆ ನೀವು ಆ ಜಿಯೋಲೈಟ್ ಪರ್ಮಡೈಟ್ ನ ರೀಜನರೇಟ್ ಮಾಡ್ಬೋದು. ಹೇಗೆ ಅಂದ್ರೆ ಇಲ್ಲಿ ನನಗೆ ಪ್ರಾಡಕ್ಟ್ ಅಲ್ಲಿ ಏನ್ ಬಂದಿರತ್ತೆ, MZ2 ಬಂದಿರತ್ತೆ. ಈ ಪ್ರಾಡಕ್ಟ್ ಅಲ್ಲಿ ನನಗೆ MZ2 ಬಂದಿರತ್ತೆ. ಆ MZ2 ನ ಸೋಡಿಯಂ ಕ್ಲೋರೈಡ್ ಅನ್ನ ಎಕ್ವಿಯಸ್ ಸೊಲ್ಯೂಷನ್ ಜೊತೆ ರಿಯಾಕ್ಷನ್ ಮಾಡಿದಾಗ ಈ ಸೋಡಿಯಂ ಏನ್ ನಿಮಗೆ ಅಲ್ಯೂಮಿನಿಯಂ ಸಿಲಿಕೇಟ್ ಜೊತೆ ರಿಯಾಕ್ಷನ್ ಆಗತ್ತೆ. ಅವಾಗ ಏನಾಯ್ತು, 2NaZ ಕ್ರಿಯೇಟ್ ಆಯ್ತು, MCl2 ಎಕ್ವಿಯಸ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಆಯ್ತು. ಈ ರೀತಿ ನೀವು ಜಿಯೋಲೈಟ್ ಮತ್ತೆ ಪರ್ಮಟೈಟ್ ನ ಮತ್ತೆ ರೀಜನರೇಟ್ ಪ್ರೊಡ್ಯೂಸ್ ಮಾಡ್ಬೋದು. ಮತ್ತೆ ನೀವು ಅದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು. ಹೇಗೆ ಅಂದ್ರೆ ಬರಂತ ಬೈ ಪ್ರಾಡಕ್ಟ್ ಅಲ್ಲಿ ಸೋಡಿಯಂ ಕ್ಲೋರೈಡ್ ಅನ್ನ ಎಕ್ವಿಯಸ್ ಸೊಲ್ಯೂಷನ್ ನ ಆಡ್ ಮಾಡಿದಾಗ ಸೋಡಿಯಂ ಅಯಾನ್ಸ್ ಮತ್ತೆ ಎಕ್ಸ್ಚೇಂಜ್ ಆಗಿ ನಿಮಗೆ ಜಿಯೋಲೈಟ್ ಆರ್ ಪರ್ಮಡೈಟ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದು ಅಯಾನ್ ಎಕ್ಸ್ಚೇಂಜ್ ಮತ್ತೆ ಮೆಥಡ್. ಅಯಾನ್ ಎಕ್ಸ್ಚೇಂಜ್ ಮೆಥಡ್ ನ ಜಿಯೋಲೈಟ್ ಆರ್ ಪರ್ಮಟೈಟ್ ಮೆಥಡ್ ಅಂತಾನೂ ಅಂತಾರೆ. ಇದರಲ್ಲಿ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ನ ನಾವು ಆಡ್ ಮಾಡ್ತೀವಿ. ಫಸ್ಟ್ ಸಿಂಪಲ್ ಆಗಿ ಬರ್ಕೊಳಕೋಸ್ಕರ NaZ ಅಂತ ತಗೊಂತೀವಿ. ಹಾರ್ಡ್ ವಾಟರ್ ಗೆ ಆಡ್ ಮಾಡಿದಾಗ ಹಾರ್ಡ್ ವಾಟರ್ ಇರೋಂತ M2+ ಅಯಾನ್ ಜೊತೆ ಸೋಡಿಯಂ ಎಕ್ಸ್ಚೇಂಜ್ ಆಗುತ್ತೆ. ಸೋಡಿಯಂ ಹೊರಗೆ ಬರುತ್ತೆ, ಆ ಕಾಂಪ್ಲೆಕ್ಸ್ ಒಳಗಡೆ ಮೆಟಲ್ ಅಯಾನ್ಸ್ ಅಟ್ಯಾಚ್ ಆಗುತ್ತೆ. ಅವಾಗ ಕಾಂಪ್ಲೆಕ್ಸ್ ನ ಡೆನ್ಸಿಟಿ ಅಥವಾ ಮಾಸ್ ಜಾಸ್ತಿ ಆಗಿದ್ರಿಂದ ಕೆಳಗಡೆ ಸೆಟಲ್ ಆಗತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ನಮಗೆ ಬರೋದೇ ಪ್ಯೂರ್ ವಾಟರ್, ಸಾಫ್ಟ್ ವಾಟರ್. ಏನು ಮೇಲ್ಗಡೆ ಫಿಲ್ಟರ್ ಆಗಿ ಕಲೆಕ್ಟ್ ಆಗಿರುತ್ತೆ ಬೈ ಪ್ರಾಡಕ್ಟ್ ಅಲ್ಲಿ, ಅದರಲ್ಲಿ MZ2 ಇರುತ್ತೆ. ಆ MZ2 ಗೆ ಸೋಡಿಯಂ ಕ್ಲೋರೈಡ್ ಅನ್ನ ಎಕ್ವಿಯಸ್ ಸೊಲ್ಯೂಷನ್ ಆಡ್ ಮಾಡ್ತೀವಿ. ಅವಾಗ ಮತ್ತೆ ನಿಮಗೆ ಜಿಯೋಲೈಟ್ ಆರ್ ಪರ್ಮಟೈಟ್ ಪ್ರೊಡ್ಯೂಸ್ ಆಗತ್ತೆ ಅಂತ ಹೇಳ್ಬೋದು. ಇದು ಅಯಾನ್ ಎಕ್ಸ್ಚೇಂಜ್ ಮೆಥಡ್. ನೆಕ್ಸ್ಟ್ ಮೆಥಡ್ ಯಾವುದು, ಸಿಂಥೆಟಿಕ್ ರೆಸಿನ್ ಮೆಥಡ್. ಸಿಂಥೆಟಿಕ್ ರೆಸಿನ್ ಮೆಥಡ್ ನ ಈ ಮೆಥಡ್ ಇಂದನು ನೀವು ಪರ್ಮನೆಂಟ್ ಹಾರ್ಡ್ ವಾಟರ್ ನ ಕಾಸ್ ಮಾಡತ್ತ ಪರ್ಮನೆಂಟ್ ಹಾರ್ಡ್ನೆಸ್ ನ ರಿಮೂವ್ ಮಾಡಬಹುದು. Nowadays hard water is softened by using synthetic cation exchange method. ಈಗ ನಿಮಗೆ ಹಾರ್ಡ್ ವಾಟರ್ ನ ಸಾಫ್ಟ್ ವಾಟರ್ ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡ್ತಾ ಪ್ರೆಸೆಂಟ್ ಪ್ರೋಸೆಸ್ ಯಾವುದು ಅಂದ್ರೆ ಸಿಂಥೆಟಿಕ್ ಕ್ಯಾಟಯಾನ್ ಎಕ್ಸ್ಚೇಂಜಸ್. This method is more efficient than zeolite process. ಅದಕ್ಕೆ ಕಂಪೇರ್ ಮಾಡಿದ್ರೆ ಎಫಿಷಿಯನ್ಸಿ, ಪ್ಯೂರಿಫಿಕೇಶನ್ ಆಗಂತ ಪ್ರೋಸೆಸ್ ನ ನಿಮಗೆ ಎಫಿಷಿಯನ್ಸಿ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಕಂಟೈನ್ ಲಾರ್ಜ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ವಿತ್ SO3H. ಸಲ್ಫೋನಿಕ್ ಆಸಿಡ್ ಗ್ರೂಪ್ ನಿಮಗೆ ಲಾರ್ಜ್ ಅಮೌಂಟ್ ಅಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಜೊತೆ ಈ SO3H ಗ್ರೂಪ್ ಇರುತ್ತೆ. ಇದನ್ನೇ ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಸಿನ್ಸ್ ಅಂತ ಅಂತೀವಿ. ಅದು ಅಲ್ಲಿ ನಿಮಗೆ ವಾಟರ್ ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ. SO3H ವಿತ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ ಏನಿರುತ್ತೆ ಅದು ಇನ್ಸಾಲ್ಯುಬಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅಯಾನ್ ಎಕ್ಸ್ಚೇಂಜ್ ರೆಸಿನ್ RSO3H, R ಅಂದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್, ಅದ್ರ ಜೊತೆ SO3H ಅಟ್ಯಾಚ್ ಆಗಿರುತ್ತೆ. ಇದನ್ನೇ ಕ್ಯಾಟಯಾನ್ ಎಕ್ಸ್ಚೇಂಜರ್ ಅಂತ ಅಂತಾರೆ. ಇದೇನಾಗತ್ತೆ, RNA ಕನ್ವರ್ಟ್ ಆಗುತ್ತೆ ಬೈ ಟ್ರೀಟಿಂಗ್ ಇಟ್ ವಿತ್ ಸೋಡಿಯಂ ಕ್ಲೋರೈಡ್. RSO3H ನ ಸೋಡಿಯಂ ಕ್ಲೋರೈಡ್ ಜೊತೆ ರಿಯಾಕ್ಷನ್ ಆಗ್ತಾ ಇದ್ದಂಗೆ RNA ಕನ್ವರ್ಟ್ ಆಗುತ್ತೆ. The resin exchanges Na+ ions with Ca2+ and magnesium. ಐದ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಅಯಾನ್ಸ್ ಏನು ಹಾರ್ಡ್ ವಾಟರ್ ಇರುತ್ತೆ, ಆ ಹಾರ್ಡ್ ವಾಟರ್ ಇರೋಂಥ ಕ್ಯಾಲ್ಸಿಯಂ ಆರ್ ಮೆಗ್ನೀಷಿಯಂ ಅಯಾನ್ಸ್ ನಿಮ್ಮ ಕ್ಯಾಟಯಾನ್ ಎಕ್ಸ್ಚೇಂಜ್ ಅಲ್ಲಿ ಇರೋಂಥ ಸೋಡಿಯಂ ಜೊತೆ ಎಕ್ಸ್ಚೇಂಜ್ ಆಗತ್ತೆ. ಅವಾಗ ಇಲ್ಲೂ ಅಷ್ಟೇ ಕಾಂಪ್ಲೆಕ್ಸ್ ನ ಡೆನ್ಸಿಟಿ ಆರ್ ಮಾಸ್ ಜಾಸ್ತಿ ಆಗುತ್ತೆ, ಕೆಳಗಡೆ ಸೆಟಲ್ ಆಗುತ್ತೆ. ಅದನ್ನ ಫಿಲ್ಟರ್ ಮಾಡಿದಾಗ ಬರೋದೇ ಸಾಫ್ಟ್ ವಾಟರ್. ಇನ್ ಡೀಟೇಲ್ ಈ ರಿಯಾಕ್ಷನ್ಸ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು.